ಆಮೇಲೆ ಹೆಂಗೆ ಡೈರೆಕ್ಟರ್ ಆಗಿದ್ದೀನಿ ಸರ್. ಕೈದಿ ಸಿನಿಮಾ ಮಾಡಿದ ಪ್ರೊಡ್ಯೂಸರು, ಸತ್ಯಂ ಸಿಂಹವನ್ನು ಮಾಡಿದ ಪ್ರೊಡ್ಯೂಸರ್, ದಾಸ್ ಅವ್ರದ್ದು ನೆಕ್ಸ್ಟ್ ಕಾಲ್ ಶೀಟ್ ಟೈಗರ್ ಪ್ರಭಾಕರ್. ಪ್ರೊಡ್ಯೂಸರ್ ಏನ್ ಹೇಳಿದಾರೆ ಅಂದ್ರೆ ಕಥೆ ನಂದು, ದಾಸ್ ಅವ್ರ ಡೈರೆಕ್ಟ್ ಕಥೆ ಓಕೆ ಆಯ್ತು, ಪ್ರಭಾಕರ್ ಅವ್ರಿಗೆ ಒಂದ್ಸಲ ಹೇಳ್ಬಿಡಿ. ಹೇಳಿದ್ರೆ ಅವರು ಕೇಳಿದ ಮೇಲೆ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಡ್ತಾರೆ. ನಾನು ಕುಂದಾಪುರ ಹೋಗಿದ್ದೀನಿ, ಹೋಟೆಲ್ ರೂಮ್ ತಗೊಂಡು ಸ್ನಾನ ಮಾಡ್ಕೊಂಡು ಆ ಸಮುದ್ರ ಹೊತ್ತೆಲ್ಲ ಶೂಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿದ್ದೀನಿ. ಏನ್ ರಜಾ ಬಂದ್ಯಾ ನೋಡಮ್ಮ, ನಾನೇನೇ ಮಾಡಿದ್ರು ಅದು ಅನ್ಯಾಯನ ಧ್ವಂಸ ಮಾಡಕ್ಕೆ, ನ್ಯಾಯನ ಉಳ್ಸಕ್ಕೆ ತಿಳ್ಕೊ. ಪ್ರಭಾಕರ್ ಅವ್ರ ಹಂಗೆ ನೀರು ಸುರಿಸ್ತಾ ಇದ್ದಾರೆ. ಅವನು ಪ್ರಭಾ ನಾವೆಲ್ಲ ಆಕ್ಷನ್ ಪಿಕ್ಚರ್ಸೇ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಪಿಕ್ಚರ್ ಮಾಡೋಣ ಅಂತ ಅವರು ಡೈರೆಕ್ಟರ್ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರು. ನಾನು ಹೋಗಿದ್ದಿಲ್ಲ. ಅಯ್ಯೋ ಚೆನ್ನಾಗಿದೆಯಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಏನೇನೋ ಮಾತಾಡಿದ ಮೇಲೆ, ನೋಡಮ್ಮ ನಿಮ್ಮ ಹತ್ರ ಡೇಟ್ ಇಲ್ಲ ಅಂತ ನನಗೆ ಗೊತ್ತು, ಒಂದು ಪಿಕ್ಚರ್ಗೆ ಮಧ್ಯದಲ್ಲಿ ಒಂದು ದಿನ ಹಾಫ್ ಡೇ ಗ್ಯಾಪ್ ಇಟ್ಕೊಂತೀರಲ್ವಾ, ಆ ಥರ ಎಷ್ಟಿದ್ರೆ ಅಷ್ಟು ಕೊಡಿ. ಹಾ ಆಮೇಲೆ ಹೆಂಗೆ ಡೈರೆಕ್ಟರ್ ಆಗಿದ್ದೀನಿ. ನಮ್ಮ ಯಾರು ಕೈದಿ ಸಿನಿಮಾ ಮಾಡಿದ ಪ್ರೊಡ್ಯೂಸರು, ಸತ್ಯಂ ಸಿಂಹವನ್ನು ಮಾಡಿದ ಪ್ರೊಡ್ಯೂಸರ್, ದಾಸ್ ಅವ್ರದ್ದು ನೆಕ್ಸ್ಟ್ ಕಾಲ್ ಶೀಟ್ ಟೈಗರ್ ಪ್ರಭಾಕರ್. ಪ್ರೊಡ್ಯೂಸರ್ ಏನ್ ಹೇಳಿದಾರೆ ಅಂದ್ರೆ ಕಥೆ ನಂದು, ದಾಸ್ ಅವ್ರ ಡೈರೆಕ್ಟ್. ಸಾಯಿ ಪ್ರಕಾಶ್ ಕಥೆ ಓಕೆ ಆಯ್ತು, ಪ್ರಭಾಕರ್ ಅವ್ರಿಗೆ ಒಂದ್ಸಲ ಹೇಳ್ಬಿಡಿ. ಹೇಳಿದ್ರೆ ಅವರು ಕೇಳಿದ ಮೇಲೆ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಡ್ತಾರೆ. ದಾಸ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ನೀವು ಹೋಗ್ಬೋದು ಅಂತ ಹೇಳಿದ್ದಾರೆ. ಕುಂದಾಪುರದಲ್ಲಿದ್ದಾರೆ ಟೈಗರ್ ಪ್ರಭಾಕರ್ ಅವರು. ನಾನು ಕುಂದಾಪುರ ಹೋಗಿದ್ದೀನಿ, ಹೋಟೆಲ್ ರೂಮ್ ತಗೊಂಡು ಸ್ನಾನ ಮಾಡಿಕೊಂಡು ಆ ಸಮುದ್ರ ಹೊತ್ತೆಲ್ಲ ಶೂಟಿಂಗ್ ಮಾಡ್ತಾ ಇದ್ರೆ ಅಲ್ಲಿ ಹೋಗಿದ್ದೀನಿ. ಏನ್ ರಜಾ ಬಂದ್ಯಾ ಅಂದ್ರೆ ಅದೇ ದಾಸ್ ಫೋನ್ ಮಾಡಿದ್ದಾರೆ, ಒಂದು 3:30ಗೆ ನಾನು ಬರ್ತೀನಿ, ನೀವು ರೆಡಿ ಆಗಿರ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ 3:15 ಗಂಟೆಗೆ ಬಂದಿದ್ದಾರೆ. ಹುಡುಗನ ಕಳಿಸಿದ್ದಾರೆ. ನಾನು ಸ್ನಾನ ಇನ್ನೊಂದ್ಸಲ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಪುಟ್ಟೆಲ್ಲ ಇಟ್ಕೊಂಡು, ಯಾಕಂದ್ರೆ ಫ್ರೆಶ್ ಆಗಿರ್ಬೇಕಲ್ಲ ಅಂತ ಬಂದು ಕೂತಿದ್ದೀನಿ. ರಜಾ ಅಂದರು. ಕೇಳಿದ್ದೀನಿ. ಗುಡ್, ದಾಸ್ ಅವ್ರು ಕೇಳಿ ನಾನೆಲ್ಲ ಪ್ಲಾನ್ ಮಾಡ್ತೀನಿ, ಬರ್ಕೊಳೋ ಅಂತ ಯಾರೋ ಹುಡುಗ ಅಸಿಸ್ಟೆಂಟ್ ಯಾರೋ ಇದ್ದಾರೋ ಅವ್ರು ಕೇಳ್ತಾ ಇದ್ದಾನೆ. ಹಂಗೆ ಕೂತಿದ್ದೀನಿ. ಕೆಲಸ ಮುಗಿತಲ್ಲ ಹೋಗಂತ ಹೇಳ್ತಾರೆ ಪ್ರಭಾಕರ್. ಇನ್ನೇನು ಇಲ್ಲ ಸರ್, ಒಂದು ಸಣ್ಣ ಪ್ರೊಡ್ಯೂಸರ್ ಅವ್ರು ಹೇಳಿದ್ದಾರೆ, ಆ ಕಥೆ ಆದ್ಮೇಲೆ ನೀನೊಂದು ಕಥೆ ಹೇಳ್ಕೊ, ನೀನ್ ಡೈರೆಕ್ಷನ್ ಮಾಡ್ಬೋದು. ಪ್ರೊಡ್ಯೂಸರ್ ಹಂಗೆ ಮಾಡ್ತಾರೆ ಸರ್, ಲಂಚ ಕೊಡ್ತಾರೆ ಸುಮ್ಮನೆ, ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡಂತ ಹೇಳ್ತಾ ಇರ್ತಾರೆ. ಕಂಪನಿ ಅಸೋಸಿಯೇಟ್ ಬೇರೆ ಅಲ್ವಾ. ರಜಾ ಈಗ ತಾನೇ ಕತೆ ಕೇಳಿದ್ವಿ. ಮತ್ತೆ ನನಗೆ ಅಸಿಸ್ಟೆಂಟ್ ಯಾರು ಇದ್ದಾರೆ, ಅಣ್ಣ ಪಾಪ ಹುಡುಗಿಯನ್ನು ಆಸೆ ಪಡ್ತಾ ಇದ್ದಾರೆ, ಕತೆ ಚೆನ್ನಾಗಿ ಹೇಳ್ತಾರೆ, ಕೇಳ್ಬಿಡೋಣ ಅಂದ ಅನ್ಕೊಂಡ್ರು. ಅಂದರು. ಕತೆ ಹೇಳಿದ್ರು ಸರ್. ಪ್ರಭಾಕರ್ ಅವ್ರ ಹಂಗೆ ನೀರು ಸುರಿಸ್ತಾ ಇದ್ದಾರೆ. ಅವನು ಪ್ರಭಾ ನಾವೆಲ್ಲ ಆಕ್ಷನ್ ಪಿಕ್ಚರ್ಸೇ ಮಾಡ್ತಾ ಇದೀವಿ, ಮಧ್ಯದಲ್ಲಿ ಒಂದು ಸೆಂಟಿಮೆಂಟ್ ಪಿಕ್ಚರ್ ಮಾಡೋಣ ಅಂತ ಅವರು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಗೊತ್ತಾಯ್ತು ಅವ್ರು ಯಾರೆಲ್ಲ ಕೊನಗಲ್ ನಾಗಭೂಷಣ ಅಂತ. ದೊಡ್ಡ ಸಂಭಾಷಣೆಕಾರರು ಕ್ಯೂ ನಿಂತ್ಕೊಳ್ತಾ ಇದ್ದಾರೆ ಸಂಭಾಷಣೆ ಬರಲಿಕ್ಕೆ. ಅವ್ರಿಗೆಲ್ಲ ಪ್ರಭಾಕರ್ಗೆಲ್ಲ ಅವರೇ ಅಲ್ವಾ ಅಸೋಸಿಯೇಟ್ ಮಾಡೋರು, ಡೈಲಾಗ್ ಬರೆಯೋರು. ಅದೇ ಪಿಕ್ಚರ್ ಮುತ್ತಿನಂತ ಮನುಷ್ಯ, ಸೂಪರ್ ಡೂಪರ್. ಅದು ನನ್ನ ಫಸ್ಟ್ ಪಿಕ್ಚರ್ ಹಿಟ್. ಮುತ್ತಿನಂತ ಮನುಷ್ಯ. ಇನ್ನು ಪೂಜೆ ಮಾಡಿ ರೆಡಿ ಮಾಡ್ಕೋಬೇಕು, ಅಜಂತ ಅವ್ರು ಅಡ್ಡ ಬಂದರು. ಸಾಯಿ ಪ್ರಕಾಶ್ ನಾವ್ ಏನ್ ಹೇಳಿದ್ವಿ, ನೀವು ಡೈರೆಕ್ಟ್ ಆದ್ರೆ ನಮ್ಮ ಕಂಪನಿಲಿ ಫಸ್ಟ್ ಪಿಕ್ಚರ್ ಮಾಡ್ಬೇಕಂತ ಹೇಳಿಲ್ವಾ ಅಂದ್ರು. ಇಲ್ಲ ಸರ್, ಇಲ್ಲ ನಮ್ದು ಸ್ಟಾರ್ಟ್ ಮಾಡಿ. ಸಾಹಸವೀರ ಎರಡು, ಯಾವ ಡೈರೆಕ್ಟರ್ಗೆ 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಮಾಡೋ ಭಾಗ್ಯ ಯಾರಿಗಿಲ್ಲ. ಪಿಕ್ಚರ್ ರಿಲೀಸ್ ಆದ್ಮೇಲೆ ಚೆನ್ನಾಗಿದ್ರೆ ಸರಿ, ಇಲ್ಲ ಅಂದ್ರೆ ಮಾಡಿದಂತವ್ರು ಎಸ್ಕೇಪ್ ಆಗ್ಬಿಡ್ತಾರೆ. ಎರಡೂ ಅದೊಂದು ಶೆಡ್ಯೂಲ್, ಇದೊಂದು ಶೆಡ್ಯೂಲ್, ಇದೊಂದು ಶೆಡ್ಯೂಲ್ ಮಾಡಿದ್ವಿ. ಬಟ್ ಅವ್ರು ಏನು ಅಜಂತ ಅವ್ರು ಆಸೆ ಪಟ್ಟಿದ್ದಾರೋ, ಮುತ್ತಿನಂತ ಮನುಷ್ಯ ಒಂದು ಸಾಂಗ್ ಕೊಡ್ಲಿಲ್ಲ ಚಕ್ರವರ್ತಿ ಅವರು, ಡಿಲೇ ಆಯ್ತು. ಸಾಹಸವೀರ ರೆಡಿ ಆಯ್ತು, ಫಸ್ಟ್ ಅವ್ರ ಪಿಕ್ಚರ್ ರಿಲೀಸ್ ಆಯ್ತು, ಆಮೇಲೆ ಮುತ್ತಿನಂತ ಮನುಷ್ಯ ರಿಲೀಸ್ ಆಯ್ತು. ಇದು ಕನ್ನಡ ಇಂಡಸ್ಟ್ರಿಗೆ ಬಂದ, ನಾನು ಬಯಸದೆ ಬಂದ ಭಾಗ್ಯ, ಭುವನೇಶ್ವರ್ ಆಶೀರ್ವಾದ. ಇದೇ ಸ್ಟೋರಿ ಅಲ್ಲ, ಸಿನಿಮಾ ನೋಡಲೇಬೇಕಾಗಿಲ್ಲ, ನಿಮ್ದು ಸ್ಟೋರಿನೇ ಸಾಕು. ಈ ರೀತಿ 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಆಗಿ ಇದು ನಡೀತಾ ಇರುವಾಗ
ಶ್ರೀನಿವಾಸ ಮೂರ್ತಿ ಜೈ ಜಗದೀಶ್ ಪಿಕ್ಚರ್ ಮಾಡಿದ್ದಾರೆ ಅಜಂತವ್ರದ್ದು. ರೀ ನಮ್ಗೊಂದು ಪಿಕ್ಚರ್ ಮಾಡ್ಬೇಕ್ರಿ ಅಂತ ಶ್ರೀನಿವಾಸ ಮೂರ್ತಿ ಅವ್ರದ್ದು ಸ್ವಲ್ಪ ಗತ್ತಲ್ವ, ಹೌದು, ಪ್ರೀತಿಯಿಂದಲೂ ಬೈತಾರ. ಬೈದಾರ, ನಮ್ಮ ಪಿಕ್ಚರ್ ಮಾಡ್ಬೇಕ್ರಿ, ಹಾ ಕತೆ ಹೇಳ್ತೀನಿ ಬರೋ ಭಾನುವಾರ, ಹಾ ಏನ್ ಕೆಲಸ ಇಟ್ಕೋಬೇಡ್ರಿ ಅಂದ. ಸರಿ ಸರ್ ಅಂತ ಹೇಳಿದೆ ನಾನು. ಅದೇ ತಾಯಿಗೂ ಬತ್ತರ್ಲೆ ಮಗ. ದಟ್ ವಾಸ್ ಮೈ ಫಸ್ಟ್ ಬೆಸ್ಟ್ ಹಿಟ್. ಓಕೆ. ಕಾಶಿನಾಥ್ ಹೀರೋ, ಚಂದ್ರಿಕಾ ಹೀರೋಯಿನ್, ಜೈ ಜಗದೀಶ್, ಶ್ರೀನಿವಾಸ ಮೂರ್ತಿ, ನಮ್ಮ ಕಬೀರ್ ಲಾಲ್ ಫೋಟೋಗ್ರಫಿ, ಟ್ರಿಕ್ ಫೋಟೋಗ್ರಾಫಿ, ನ್ಯಾಷನಲ್ ಹೆಸರು ಮಾಡಿದಂಥವ್ರು. ಸಂತೋಷ್ ಥಿಯೇಟರ್ದಲ್ಲಿ ಆ ಕಾಲದಲ್ಲಿ 10 weeks ಹೋಯ್ತು ಸರ್. ಇಬ್ಬರು ಚೆನ್ನಾಗಿ ದುಡ್ಡು ಮಾಡಿದಂತ ಅದ್ಭುತವಾದ ಸಿನಿಮಾ ತಾಯ್ಕೋ ತರ್ಲೆ ಮಗ. ಅದು ಹಿಟ್ ಆಯ್ತು. ಒಂದು 25 ವರ್ಷ ಹಿಂದೆ ನೋಡಲಿಲ್ಲ ಸರ್. ಅಲ್ಲಿಂದ 25 ವರ್ಷ ನೋಡಿಲ್ಲ. ಇದಾಗ್ತಾರೋ ಗೋಲ್ಮಾಲ್ ರಾಧಾಕೃಷ್ಣ ಬಂತು, ಅದಾಗ್ತಾ ನಾವು ಸ್ವಂತ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ದೀನಿ. ಅಷ್ಟೊತ್ತಿಗೆ ಮಾಲಶ್ರೀ ಸಿಕ್ಬಿಟ್ರು ನನಗೆ, ದೇವ್ರು ಕೊಟ್ಟಿದ್ದು ವರ. ಹೇಗೆ ಅದು? ಆಕ್ಚುಲಿ ಅವರ ಆಂಟಿ ತೆಲುಗು ಪಿಕ್ಚರ್ಸ್ ನಲ್ಲಿ ಪೋಷಕ ನಟಿ. ಓಕೆ. ನಮ್ಮ ಪಿಕ್ಚರ್ಸ್ ಪೋಷಕ ನಟಿ ಸರ್ ಅವರು. ಶ್ರೀದುರ್ಗ ಹುಡುಗಿ ಹೆಸರು, ಮಾಲಶ್ರೀ ಅಲ್ಲ, ಚೈಲ್ಡ್ ಆರ್ಟಿಸ್ಟ್. ನಾವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ವಿ ಆ ಕಾಲದಲ್ಲಿ ಅವ್ರ ಆಂಟಿಗೆ. ನಾವು ಸ್ವರ್ಣ ಸಂಸಾರ ಸಿನಿಮಾ ಮಾಡ್ತಾ ಇದ್ದೀವಿ, 4 ಜನ ಬಂದು 4 ಜನ ನೋಡ್ತಾ ಇದ್ದಾರೆ ಅಲ್ಲಿ. ನಾನು ನೋಡಿದ್ದೀನಿ, ಈ ಮುಖದಲ್ಲಿ ಎಲ್ಲೋ ನೋಡಿದಿರಲ್ವ ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರು ಅನ್ಕೊಂತೀರಿ ಈ ಮುಖ ಎಲ್ಲೋ ನೋಡಿದೀವಲ್ವ ಅಂತ. ತೆಲುಗುನವ ರಘುಬಾಬು, ಸುಧಾಕರ್, 4 ಜನ ಅವರು ಒಂದು ಸಿನಿಮಾ ಮಾಡಕ್ ಬಂದಿದ್ದಾರೆ. ಕಾಶಿನಾಥ್ ಡೈರೆಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದಾರೆ. ಆಕ್ಚುಲಿ ಅದು ಒಂದು ರೀಮೇಕ್ ಪಿಕ್ಚರ್, ಪೊಲೀಸ್ ನೆಂತಿ. ತೆಲುಗು ಪರವಾಗಿಲ್ಲ, ಇಟ್ಸ್ ನಾಟ್ ಎ ಬಿಗ್ ಹಿಟ್. ಕನ್ನಡ ಅಷ್ಟು ಇಷ್ಟ ಆಗಲಿಲ್ಲ, ಯಾವರೇಜ್ ಫಿಲಿಮು, ಬಟ್ ಚೆನ್ನಾಗಿದೆ. ನನ್ನ ಸಲಹೆ ಕೇಳಿದ್ದಾರೆ. ನಾನು ಹೇಳಿದ್ದೀನಿ, ಕಾಶಿನಾಥ್ ಆಡಿಯನ್ಸ್ ಬೇರೆ, ಅವರು ಡಬಲ್ ಮೀನಿಂಗು ಬೇರೆ ಥರ ಇರುತ್ತೆ. ಇಲ್ಲಿ ಆ ಥರ ಕ್ಯಾರೆಕ್ಟರ್ ಅಲ್ಲ. ಅನಂತನಾಗ್ನ ಇಟ್ಕೊಂಡ್ರೆ ಅಂದ್ರೆ ಮಾಡಿ ತಪ್ಪಾಗತ್ತೆ ಸರ್. ಅವರ ಸ್ಟೈಲೇ ಬೇರೆ, ಒಂದು ಕ್ಲಾಸಿಕ್. ಇದು ಗಲೀಜು. ತಂದೆ ಪ್ರತಿದಿನ ಒಂದು 100 ಬೈಗಳು ಬೈತಾನ ಅವನು. ಶಶಿಕುಮಾರ್ನ ಮುಖ್ಯಮಂತ್ರಿ ಚಂದ್ರ ಅವ್ರು ಏನು ಮಾಡೋದಂತ ಯೋಚನೆ ಮಾಡಿಕೊಡಿ ನೀವು. ಮಾರ್ಕೆಟು ಒಳ್ಳೆಯವನ್ನ ಇಟ್ಕೊಂಡ್ರೆ ನಿಮ್ಗೆ ವರ್ಕೌಟ್ ಆಗುತ್ತೆ, ಇಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳಿದ್ದೀನಿ. 1 ವಾರ ಆದ್ಮೇಲೆ ಬಂದರು. ಬಂದ ಮೇಲೆ ನೀವು ಹೇಳಿ ಸರ್ ಏನು ಮಾಡೋದು ಅಂತ. ನಾನೊಂದು ಹೇಳ್ತೀನಿ, ಅದು ನಡೆದರೆ ನಿಮ್ಮ ಲೈಫು ಪಿಕ್ಚರ್ ಹಿಟ್ ಕೊಡ್ತೀನಿ, ಇಲ್ಲಾಂದ್ರೆ ಕಷ್ಟ, ನಾನು ಮಾಡೋಕ್ಕಾಗಲ್ಲ, ನಾನು ಬ್ಯುಸಿ ಆಗಿದೆ ಅಂತ ಹೇಳಿದೆ. ಏನಂದ್ರು, ಶ್ರೀದುರ್ಗ ಹೆಸರು ಗೊತ್ತಾ? ಯಾಕೆ ಗೊತ್ತಿಲ್ಲ? ಚಂದ್ರಲೇಖ ಯಾಕೆ ಗೊತ್ತಿಲ್ಲ ಅಂದ್ರೆ, ಅವರು ಕೇಳಿ ಅವ್ರೇನೋ ಡೇಟ್ ಕೊಟ್ಟರೆ ಈ ಪ್ರಾಜೆಕ್ಟ್ ನಾನು ಮಾಡಿಕೊಡ್ತೀನಿ, ಅದರ್ವೈಸ್ ನೀವೇನು ಅನ್ಕೊಂಡು ನನಗೆ ಮಾಡಿಕೊಡಿ, ಅದು ನಿಮ್ಮ ಇಷ್ಟ, ನಾನೇನು ಡಿಸ್ಟರ್ಬ್ ಮಾಡಲ್ಲ ಅಂತ. ನೀವು ಹೋದ ತಕ್ಷಣ ಅಯ್ಯೋ ಈ ಅಂತ ಮಾತಾಡ್ಕೊಂಡಿದ್ದಾರೆ. ಎಲ್ಲ ಆದಮೇಲೆ ಶುಭಂ ಕಾರ್ಡ್ ಏನು ಹೇಳಿದ್ರೆ, ಡೇಟೇ ಇಲ್ಲ ಮಾಡೋಕ್ಕೆ, ಒಂದು 1 year 2 years ಆಗತ್ತಂತ ಅವರ ಆಂಟಿಯನ್ನೇ ಹೇಳಿದ್ದಾರೆ. ಡೈರೆಕ್ಟ್ರ್ ನಿಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ದಾರೆ. ನಾನು ಹೋಗಿದ್ದೀನಿ. ನಾನು ಅಯ್ಯೋ ಚೆನ್ನಾಗಿದೆಯಪ್ಪ, ಹಂಗಪ್ಪ ಹಿಂಗಪ್ಪ ಅಂತ ಏನೇನೋ ಮಾತಾಡಿದ ಮೇಲೆ, ನೋಡಮ್ಮ ನಿಮ್ಮ ಹತ್ರ ಡೇಟ್ ಇಲ್ಲ ಅಂತ ನನಗೆ ಗೊತ್ತು, ಒಂದು ಪಿಕ್ಚರ್ಗೆ ಮಧ್ಯದಲ್ಲಿ 1 ದಿನ ಹಾಫ್ ಡೇ ಗ್ಯಾಪ್ ಇಟ್ಕೊಂತೀರಲ್ವಾ, ಆ ಥರ ಎಷ್ಟಿದ್ರೆ ನನಗೆ ಅಷ್ಟು ಕೊಡಿ. ನೋ ಕನ್ಫರ್ಮ್ ಡೇಟ್ಸ್. ರಘುಬಾಬು ಅವರ ಮಾಮನೇ ಫೈನಾನ್ಸ್. ಈ 4 ಜನ ಆರ್ಟಿಸ್ಟ್ ಪ್ರೊಡ್ಯೂಸರ್ಸ್. ಮಾಲಶ್ರೀ ಒಪ್ಕೊಂಡಿದ್ದಾರೆ, ಸಿನಿಮಾ ಚೆನ್ನಾಗಿದೆ ನಾನು ಮಾಡ್ತಂದು ಒಪ್ಕೊಂಡಿದ್ದಾರೆ. ಹೀರೋ ಯಾರು ಅನ್ನೋದು ಡಿಸ್ಕಷನ್. ಒಂದು 2 weeks ಬ್ಯಾಕ್ ಸಂಪಿಗೆ ಥಿಯೇಟರ್ ಯುದ್ಧಕಾಂಡ ನೋಡಿದ್ದೀನಿ ನಾನು. ಅದರಲ್ಲಿ ಡಿಸ್ಕೋ ಶಾಂತಿ, ಶಶಿಕುಮಾರ್ ಆಕ್ಟ್ ಮಾಡಿದ್ದಾರೆ. ಕ್ರೂಡ್ ವಿಲನ್ಸ್, ಭಯಂಕರ ವಿಲನ್ಸ್ ಅವರು. ಇವನೇನೋ ಸ್ವಲ್ಪ ಚೆನ್ನಾಗಿ ಕಾಣಿದೆ ನನ್ನ ಕಣ್ಣಿಗೆ. ಚಾಮುಂಡೇಶ್ವರಿ 18 ನಡೀತಾ ಇದೆ, ಆ ಕಾರ್ನಲ್ಲಿ ಸಿಗರೇಟ್ ಸೇರ್ತಾ ಇದ್ದಾನೆ ಅದೇ ಹುಡುಗ. ಹೋಗಿ ಹೆಗಲ ಮೇಲೆ ಕೈ ಹಾಕಿನಿ, ಯಾರು ಸರ್ ನೀವು ಅಂದರು. ನಾನು ಡೈರೆಕ್ಟರ್ ಅಯ್ಯ. ಹೌದಾ ಸರ್,
ನಾನು ನಿಮ್ಮ ಯುದ್ಧಕಾಂಡ ನೋಡಿದ್ದೀನಪ್ಪ, ತುಂಬ ಚೆನ್ನಾಗಿ ಮಾಡಿದೆ ಅಂತ. ಹೌದಾ ಸರ್? ಹಾಂ ಸರ್, ನಾನು ಒಂದು 2 ವಾರದಲ್ಲಿ ನಿಮ್ಗೊಂದು ಮೆಸೇಜ್ ಕೊಡ್ತೀನಿ ಅಂತ. ಕೊಡಿ ಸರ್, ಹೋಗಿ ಸರ್ ಅಂತ ಟಕ್ಮ ಸಿಗರೇಟ್ ಬಿಸಾಕ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಅವನು ಮನಸ್ಸಲ್ಲಿ ಇಟ್ಕೊಂಡಿದ್ದಾನೆ. ನಾನು ಇವು ಫ್ರೆಶ್ ಆಗಿ ಬರ್ತಾ ಇದ್ದಾನೆ, ಬೈದ್ರು ಜನ ಏನು ಅನ್ಕೊಳ್ಳಲ್ಲ. ಇವ್ರಿಗೇನು ಹಿಂದೆ ಮುಂದೆ ಆ ಥರ ಏನು ಮಾರ್ಕೆಟ್ ಇರಲಿಲ್ಲ. ಇನ್ನೊಂದು ವಾರ ಇದೆ, ಇವನು ಆ್ಯಕ್ಟ್ ಮಾಡ್ತಾರಂತ ನಾನು ಆ ಫೈನಾನ್ಸ್ಗೆ ಹೇಳಿದ್ದೀನಿ. ರೇಪುలు చేసి నా కొడుకు పెట్టి సినిమా చేస్తా ಹೊಟ್ಟೆ నువ్వు తెలుగు ರೇಪ್ ಮಾಡೋನ್ ಕರ್ಕೊಂಡು ಸಿನಿಮಾ ಮಾಡಿರ್ತೀಯ, ಮುಗೀತು ಬಿಡಿ, ಬಟ್ಟೆ ಹಾಕೊಳ್ರು ಅಂತ ಹೇಳಿದಾರ. ನಾನು 4 ಜನ ಬಂದು ಏನು ನಮ್ಮ ಅಂಕಲ್ ಹಂಗೆ ಹೇಳ್ತಾರಂದ್ರೆ, ಅವ್ರಿಗೆ ಗೊತ್ತಿಲ್ಲ ಬಿಡಿ, ನಿಮ್ಗೆ ಲಾಸ್ ಆದರೆ ನಾನು ದುಡ್ಡು ಕೊಡ್ತೀನಿ, ನಿಮ್ಗೆ ಎಷ್ಟು ಲಾಸ್ ಆಗುತ್ತೋ ದಟ್ ಐ ವಿಲ್ ಪೇ, ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ. ಬೇಡ ಸರ್, ಏನು ಬೇಡ ಸರ್, ನಿಮ್ಮ ಇಷ್ಟ ಪ್ರಕಾರ ಮಾಡಿ ಸರ್ ಅಂತ ಹೇಳಿದೆ. ಒಂದು ಶೆಡ್ಯೂಲ್ ಆಯಿತು, ರಶ್ ನೋಡ್ಕೊಂಡಿದ್ದಾರೆ. ಮೋತಿ ಮಾಲ್ನಲ್ಲಿ ಎಲ್ಲರೂ ಫುಲ್ ಬಾಟ್ಲಿ ಕುಡಿದ್ಬಿಟ್ಟು ಕುಣಿದಾಡ್ತಾ ಇದ್ದಾರೆ, ನಮ್ಮ ಪಿಕ್ಚರ್ ಇಟ್ಟು ಅಂತ. ಹಿಂಗೋ ಕಾಪಿ ತೆಗೆದಿದ್ದೀನಿ. ಆವಾಗ ಪ್ಯಾಲೇಸ್ ಹೋಟ್ಲ್ ಅಂತ ಇರೋದು, ನೀವು ನೋಡಿದ್ರ? ಪ್ಯಾಲೇಸ್ ಹೋಟ್ಲ್, ಅಲ್ಲೇ ಮ್ಯಾಕ್ಸಿಮಮ್ ಶೂಟಿಂಗ್. ಫ್ರಂಟ್ ಪೊಲೀಸ್ ಸ್ಟೇಷನ್, ಬ್ಯಾಕ್ ಪೋಸ್ಟ್ ಆಫೀಸ್, ಮಧ್ಯದಲ್ಲಿ ಬೆಡ್ರೂಮ್ಗಳು, ಕಲೆಕ್ಟರ್ ಆಫೀಸ್, ಅಲ್ಲೇ ಔಟ್ ಸೈಡ್ ಮ್ಯಾರೇಜ್, ಈ ಥರ ಮ್ಯಾಕ್ಸಿಮಮ್. ಕಲೆಕ್ಟರ್ ಆಫ್ 60 ಇರೋದು ಬೆಂಗಳೂರು ಪ್ಯಾಲೇಸ್. ಇಲ್ಲಿಂದ ಅಲ್ಲಿ ಶಿಫ್ಟು, ಇಲ್ಲಿ ಮಾಡೋದು, ಯಾವಾಗ ಬಂದರೆ ಯಾವಾಗ ಮಾಡೋದು. ಅವ್ರು ಬರೋಷ್ಟರಿಗೆ ಎಲ್ಲ ಸೀನ್ಗಳು ಮಾಡ್ಕೊಳ್ಳೋದು. ಅವ್ರು ಬಂದ ತಕ್ಷಣ ಆ ಬ್ಯಾಲೆನ್ಸ್ ವರ್ಕ್ ಮಾಡೋದು, ಫಿನಿಶ್ ಮಾಡಿದ್ದೀನಿ. ಕಾಪಿ ಬಂತು, ತಗೊಳ್ಳೋರು ಯಾರಿದ್ದಾರೆ ಸಿನಿಮಾನ, ಯಾವ ರೇಟಿಗೆ ಮಾರಬೇಕಿದು ಅನ್ನೋರಂದ್ರೆ ಅದು ಬೇರೆ ವಿಷಯ. ನಂಜುಂಡಿ ಕಲ್ಯಾಣ ಅದೆಲ್ಲ ಕಂಪ್ನಿಯವ್ರು ಮಾಡ್ಕೊಂಡು ಔಟ್ ಸೈಡ್ ಫಸ್ಟ್ ಪಿಕ್ಚರ್ ಇದು. ನಾನು ಅವ್ರಿಗೆ ಹೇಳಿದ್ದೀನಿ, ನಿಮ್ಗೆ ಏನೇ ಲಾಸ್ ಆದ್ರೆ ಕೊಡ್ತಾ ಅಂತ ಹೇಳಿದ್ದೀನಲ್ವಾ, ನೀವೇ ರಿಲೀಸ್ ಮಾಡಿ, ಅವ ನಮ್ಗೆ ವರ್ತ್ ಗೊತ್ತಾಗತ್ತೆ. ಬಿಟ್ಟರೆ ನಾವು ಇವಾಗ 30 ಲಕ್ಷ ಖರ್ಚಾಯಿತು, 30 ಲಕ್ಷಕ್ಕೆ ಮಾರಬೇಕು, ಇಲ್ಲ 25 ಲಕ್ಷ ಮಾರಬೇಕು, ಲಾಸ್ ಆಗತ್ತೆ, ಇದೆಲ್ಲ ತೊಂದರೆ ಆಗತ್ತೆ. ನನ್ನ ಮಾತು ಕೇಳಿ ನೀವು ರಿಲೀಸ್ ಮಾಡಿ ಅಂತ ಹೇಳಿದೆ ಅಂದ್ಬಿಟ್ಟು ರಿಲೀಸ್ ಮಾಡಿದ್ದೀವಿ ಸರ್. ನೋಡ್ಬೇಕು ಸರ್, ಕರ್ನಾಟಕ ಫುಲ್ಲು ಆ ವೇವ್ ನೋಡ್ಬೇಕು ಪೊಲೀಸ್ ಅಂತೆ. ಅದರಲ್ಲಿ ವಿನಯ್ ಪ್ರಸಾದ್ ಅಲ್ಲಿ ಡಬ್ಬಿಂಗ್ ಅನ್ನೋರ್ಗೆ ಡಬ್ಬಿಂಗ್ ಮಾಡಕ್ಕೆ ಬಂದಿದ್ದಾಳೆ. ನಮ್ಮ ವೈಟ್ ಆ್ಯಂಡ್ ವೈಟ್ ರಾಮನ್ನ ಮ್ಯಾನೇಜರ್ ಇದ್ದಾರೆ, ಆ ಹುಡುಗಿ ಆ್ಯಕ್ಟ್ ಮಾಡ್ತಾರೆ ಕೇಳಿ ಸರ್ ಅಂತ ಹೇಳಿದ್ರು ವಿನಯ್ ಪ್ರಸಾದ್. ಏನವರು ಮಾಡ್ತಂತ ಹೇಳಿದರೆ, ಅತಿ ಕ್ಯಾರೆಕ್ಟರ್ ಹಾಕ್ಸಿದ್ವಿ. ದೇವರಾಜ್ ಕುರುಡಿವಿಲ್ಲ ಆ ಕಾಲದಲ್ಲಿ, ಅವರು ಒಂಥರ ಸರ್ಕಾಸ್ಟಿಕ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ವಿ. ಏನೇನೋ ಸೇರಿ ಪೊಲೀಸ್ ಎಂತಿ ಎಲ್ಲೋ ತಗೊಂಡಾಯ್ತು. ಮಹಾಲಕ್ಷ್ಮಿ ಶುರು ಆಯಿತು, 18 ಪಿಕ್ಚರ್ ಮಹಾಲಕ್ಷ್ಮಿ ಜೊತೆ ಕೆಲಸ ಮಾಡಿದ್ವಿ ಸರ್. ಆರ್ಟಿಸ್ಟ್ಗೆ ಟೆಕ್ನಿಷಿಯನ್ಸ್ಗೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಆರ್ಟಿಸ್ಟ್ ನನ್ನಿಂದ ಅಂತ ಹೇಳ್ಕೊಂತಾರೆ, ಟೆಕ್ನಿಷಿಯನ್ ಯಾವತ್ತೂ ನಮ್ಮಿಂದ ಅಂತ ಹೇಳ್ತಾರೆ. ಆ ಡಿಫ್ರೆನ್ಸ್ ಇರೋದು ಕಷ್ಟ. ಒಂದೊಂದ್ಸಲ ನೋಡ್ತಾ ಇದ್ದಾರೆ, ಆರ್ಟಿಸ್ಟ್ ಪ್ರಾಬ್ಲಮ್ ಇರುತ್ತೆ, ಯಾವ ಟೆಕ್ನಿಷಿಯನ್ಗೆ ಇನ್ನೂ ಟೆಕ್ನಿಷಿಯನ್ ಪ್ರಾಬ್ಲಮೇ ಬರಲ್ಲ. ನನ್ನ ಜೊತೆಲಿ ಇಷ್ಟೋ ಡೈರೆಕ್ಟರ್ಸ್ ಪ್ಯಾರಲ್ ಮಾಡಿದ್ವಿ ನಾವು, ಯಾವತ್ತೂ ಒಬ್ರಿಗೊಬ್ರಿಗೆ ಏನು ವೈಷಮ್ಯ ಇರಲಿಲ್ಲ. ಬಟ್ ಆರ್ಟಿಸ್ಟ್ ನೋಡ್ತಾನೆ ಇದ್ರಲ್ಲಿ, ಅವ್ರು ಹಿಟ್ಟಾದ್ರೆ ಇವ್ರು ಬೇಜಾರು, ಇವ್ರು ಫ್ಲಾಟ್ ಆದ್ರೆ ಅವ್ರು ಸಂತೋಷ ಇರುತ್ತೆ, ಮಾರ್ಕೆಟ್ ಮಾಡ್ಕೊಂತಾರೆ, ಏನೋ ಹೇಳ್ತಾರೆ. ಕಲಾವಿದರಿಗೂ ಟೆಕ್ನಿಷಿಯನ್ ಸಣ್ಣ ಡಿಫ್ರೆನ್ಸ್ ಇದೆ. ನಮಗೆ ಪೇಷನ್ಸ್ ಜಾಸ್ತಿ ಇರುತ್ತೆ. ನಾವು ಹಂಗೆ ಹೇಳ್ತೀವಿ, ಅವರು ನಾನು ಅಂತ ಹೇಳ್ಕೊತಾರೆ.